ಅಧ್ಯಾಯ 1 ಭಾರತದಲ್ಲಿ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ 1 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ: ಭಾರತವು ಸ್ವಾತಂತ್ರ್ಯ ಪಡೆದ ದಿನಾಂಕ ಯಾವುದು? ಉತ್ತರ: 15 ಆಗಸ್ಟ್ 1947. ಪ್ರಶ್ನೆ: ಭಾರತದ ಆಡಳಿತವನ್ನು ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಕ್ರೌನ್ಗೆ ಬದಲಾಯಿಸಿದ ಕಾಯ್ದೆ ಯಾವುದು? ಉತ್ತರ: 1858ರ ಭಾರತದ ಆಡಳಿತ ಕಾಯ್ದೆ. ಪ್ರಶ್ನೆ: ಮಧ್ಯಂತರ ಸರ್ಕಾರ ರಚನೆಯಾದ ವರ್ಷ ಯಾವುದು? ಉತ್ತರ: 1946. ಪ್ರಶ್ನೆ: ಮಧ್ಯಂತರ ಸರ್ಕಾರದಲ್ಲಿ ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು? ಉತ್ತರ: ಪಂಡಿತ್ ಜವಾಹರ್ಲಾಲ್ ನೆಹರು. ಪ್ರಶ್ನೆ: ರಾಜ್ಯಗಳ ಏಕೀಕರಣದ ರೂವಾರಿ ಯಾರು? ಉತ್ತರ: ಸರ್ದಾರ್ ವಲ್ಲಭಭಾಯಿ ಪಟೇಲ್. ಪ್ರಶ್ನೆ: ಫೆಡರಲ್ ನ್ಯಾಯಾಲಯದ ಪ್ರಥಮ ಮುಖ್ಯ ನ್ಯಾಯಾಧೀಶರು ಯಾರು? ಉತ್ತರ: ಸರ್ ಮೌರಿಸ್ ಗ್ವಾಯರ್. ಪ್ರಶ್ನೆ: ಆಪರೇಷನ್ ಪೋಲೋ ಯಾವ ರಾಜ್ಯದ ವಿಲೀನಕ್ಕೆ ಸಂಬಂಧಿಸಿದೆ? ಉತ್ತರ: ಹೈದರಾಬಾದ್. ಪ್ರಶ್ನೆ: ಮೂರನೇ ದುಂಡುಮೇಜಿನ ಸಮ್ಮೇಳನ ನಡೆದ ವರ್ಷ ಯಾವುದು? ಉತ್ತರ: 1932. ಪ್ರಶ್ನೆ: ಸಂವಿಧಾನದ ಕರಡು ಸಮಿತಿ ರಚನೆಯಾದ ದಿನಾಂಕ ಯಾವುದು? ಉತ್ತರ: 29 ಆಗಸ್ಟ್ 1947. ಪ್ರಶ್ನೆ: ಫೆಡರಲ್ ನ್ಯಾಯಾಲಯದ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು? ಉತ್ತರ: 7. ಪ್ರಶ್ನೆ: ಸಂಯುಕ್ತ ಪದ್ಧತಿಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು? ಉತ್ತರ: 1935ರ ಭಾರತದ ಸರ್ಕಾರ ಕಾಯ್ದೆ. ಪ್ರಶ್ನೆ: ದ್ವಿಶಾಸನ ಡಯಾರ್ಕಿ ಪರಿಚಯಿಸಿದ ಕಾಯ್ದೆ ಯಾವುದು? ಉತ್ತರ: 1919ರ ಭಾರತದ ಸರ್ಕಾರ ಕಾಯ್ದೆ. ಪ್ರಶ್ನೆ: ಭಾರತ ಸಂವಿಧಾನದ 370ನೇ ವಿಧಿ ರದ್ದುಪಡಿಸಿದ ವರ್ಷ ಯಾವುದು? ಉತ್ತರ: 2019. ಪ್ರಶ್ನೆ: ಕೆ.ಎಂ. ಪಣ್ಣಿಕ್ಕರ್ ಯಾವ ಆಯೋಗದ ಸದಸ್ಯರು? ಉತ್ತರ: ರಾಜ್ಯ ಪುನರ್ರಚನಾ ಆಯೋಗ. ಪ್ರಶ್ನೆ: ತೆಲಂಗಾಣ ರಾಜ್ಯ ರಚನೆಯಾದ ವರ್ಷ ಯಾವುದು? ಉತ್ತರ: 2014. ಪ್ರಶ್ನೆ: ಸ್ವರಾಜ್ಯ ಚಳವಳಿ ಯಾರ ನಾಯಕತ್ವದಲ್ಲಿ ಆರಂಭವಾಯಿತು? ಉತ್ತರ: ಮಹಾತ್ಮ ಗಾಂಧೀಜಿ. ಪ್ರಶ್ನೆ: ಪಂಜಾಬ್ ರಾಜ್ಯ ವಿಭಜನೆಯಾದ ವರ್ಷ ಯಾವುದು? ಉತ್ತರ: 1966. ಪ್ರಶ್ನೆ: ಭಾರತವನ್ನು ಜಗತ್ತಿನ ಯಾವ ರೀತಿಯ ರಾಷ್ಟ್ರ ಎಂದು ಕರೆಯುತ್ತಾರೆ? ಉತ್ತರ: ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಶ್ನೆ: ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರು ಯಾರು? ಉತ್ತರ: ಎ.ಒ. ಹ್ಯೂಮ್. ಪ್ರಶ್ನೆ: ಪೂನಾ ಒಪ್ಪಂದ ನಡೆದ ವರ್ಷ ಯಾವುದು? ಉತ್ತರ: 1932. ಪ್ರಶ್ನೆ: ಪೂನಾ ಒಪ್ಪಂದ ಯಾರ ನಡುವೆ ನಡೆಯಿತು? ಉತ್ತರ: ಮಹಾತ್ಮ ಗಾಂಧೀಜಿ ಮತ್ತು ಡಾ. ಬಿ.ಆರ್. ಅಂಬೇಡ್ಕರ್. ಪ್ರಶ್ನೆ: ರಾಜ್ಯ ಪುನರ್ರಚನಾ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಉತ್ತರ: 1956. ಪ್ರಶ್ನೆ: ಗಡಿ ಆಯೋಗದ ಅಧ್ಯಕ್ಷರು ಯಾರು? ಉತ್ತರ: ಸರ್ ಸಿರಿಲ್ ರಾಡ್ಕ್ಲಿಫ್. ಪ್ರಶ್ನೆ: ಭಾರತದ ಉಕ್ಕಿನ ಮನುಷ್ಯ ಯಾರು? ಉತ್ತರ: ಸರ್ದಾರ್ ವಲ್ಲಭಭಾಯಿ ಪಟೇಲ್. ಪ್ರಶ್ನೆ: ಪ್ರಥಮ ಲೋಕಸಭಾ ಸ್ಪೀಕರ್ ಯಾರು? ಉತ್ತರ: ಜಿ.ವಿ. ಮಾವಳಂಕರ್. ಪ್ರಶ್ನೆ: ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ ಯಾವುದು? ಉತ್ತರ: 1951 ಹಾಗೂ 1952. ಪ್ರಶ್ನೆ: ರಾಜ್ಯ ಪುನರ್ರಚನಾ ಆಯೋಗ ರಚನೆಯಾದ ವರ್ಷ ಯಾವುದು? ಉತ್ತರ: 1953. ಪ್ರಶ್ನೆ: ಆಂಧ್ರಪ್ರದೇಶವನ್ನು ವಿಭಜಿಸಿ ತೆಲಂಗಾಣ ರಾಜ್ಯ ರಚನೆಯಾದ ವರ್ಷ ಯಾವುದು? ಉತ್ತರ: 2014. ಪ್ರಶ್ನೆ: ಶಾಸನಾತ್ಮಕ ಆಯೋಗವನ್ನು ಏಕೆ ರಚಿಸಲಾಯಿತು? ಉತ್ತರ: 1919ರ ಕಾಯ್ದೆಯನ್ನು ವಿಮರ್ಶಿಸಿ ಡಯಾರ್ಕಿ ಕಾರ್ಯವೈಖರಿಯ ಬಗ್ಗೆ ವರದಿ ನೀಡಲು. ಪ್ರಶ್ನೆ: 1935ರ ಭಾರತ ಸರ್ಕಾರದ ಕಾಯ್ದೆಯ ಒಂದು ಮುಖ್ಯಾಂಶವನ್ನು ಬರೆಯಿರಿ. ಉತ್ತರ: ಭಾರತದಲ್ಲಿ ಸಂಯುಕ್ತ ಸರ್ಕಾರ. ಪ್ರಶ್ನೆ: ಭಾರತ ಸ್ವಾತಂತ್ರ್ಯ ಕಾಯ್ದೆ 1947ರ ಪ್ರಮುಖ ಅಂಶ ಏನು? ಉತ್ತರ: ಭಾರತ ಮತ್ತು ಪಾಕಿಸ್ತಾನ ಎಂಬ 2 ಡೊಮಿನಿಯನ್ಗಳ ಸ್ಥಾಪನೆ. ಪ್ರಶ್ನೆ: ಮಧ್ಯಂತರ ಸಭೆಯನ್ನು ರಚಿಸಿದ ಸಭೆ ಯಾವುದು? ಉತ್ತರ: ಸಂವಿಧಾನ ರಚನಾ ಸಭೆ. ಅಧ್ಯಾಯ 2
ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ 1 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ: ಚುನಾವಣೆ ಪದದ ಮೂಲಪದ ಯಾವುದು? ಉತ್ತರ: ಎಲಿಗೇರ್. ಪ್ರಶ್ನೆ: ಭಾರತದಲ್ಲಿ ಮತದಾರರು ಕನಿಷ್ಠ ವಯೋಮಿತಿ ಎಷ್ಟು? ಉತ್ತರ: 18 ವರ್ಷ. ಪ್ರಶ್ನೆ: ಭಾರತ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರು ಇರುತ್ತಾರೆ? ಉತ್ತರ: 3 ಸದಸ್ಯರು. ಪ್ರಶ್ನೆ: ಇವಿಎಂ ಅನ್ನು ವಿವರಿಸಿ. ಉತ್ತರ: ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್. ಪ್ರಶ್ನೆ: ಇಪಿಐಸಿಯನ್ನು ವಿವರಿಸಿ. ಉತ್ತರ: ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಪ್ರಶ್ನೆ: ಭಾರತದಲ್ಲಿನ ಪಕ್ಷ ಪದ್ಧತಿ ಯಾವುದು? ಉತ್ತರ: ಬಹುಪಕ್ಷ ಪದ್ಧತಿ. ಪ್ರಶ್ನೆ: ಎನ್ಡಿಎಯನ್ನು ವಿವರಿಸಿ. ಉತ್ತರ: ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್. ಪ್ರಶ್ನೆ: ಇಂಡಿಯಾ ಅನ್ನು ವಿವರಿಸಿ. ಉತ್ತರ: ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್. ಪ್ರಶ್ನೆ: ನೋಟಾ ಅನ್ನು ವಿವರಿಸಿ. ಉತ್ತರ: ನನ್ ಆಫ್ ದಿ ಅಬೌವ್. ಪ್ರಶ್ನೆ: ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಉತ್ತರ: ಸುಕುಮಾರ್ ಸೇನ್. ಪ್ರಶ್ನೆ: ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಉತ್ತರ: ಜ್ಞಾನೇಶ್ ಕುಮಾರ್. ಪ್ರಶ್ನೆ: ಪ್ರತ್ಯಕ್ಷ ಚುನಾವಣೆಗೆ ಒಂದು ಉದಾಹರಣೆ ನೀಡಿ. ಉತ್ತರ: ಭಾರತದ ಲೋಕಸಭೆ ಚುನಾವಣೆ. ಪ್ರಶ್ನೆ: ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಿಸುವವರು ಯಾರು? ಉತ್ತರ: ಭಾರತದ ರಾಷ್ಟ್ರಪತಿ. ಪ್ರಶ್ನೆ: ಚುನಾವಣಾ ಆಯುಕ್ತರ ಅವಧಿ ಎಷ್ಟು? ಉತ್ತರ: 6 ವರ್ಷಗಳು. ಪ್ರಶ್ನೆ: ಭಾರತದ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆಯಾದ ವರ್ಷ ಯಾವುದು? ಉತ್ತರ: 1924. ಪ್ರಶ್ನೆ: ಶಾಸನಸಭಾ ಸದಸ್ಯರು ತನ್ನ ಪಕ್ಷವನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸೇರುವುದನ್ನು ಏನು ಎಂದು ಕರೆಯುತ್ತಾರೆ? ಉತ್ತರ: ಪಕ್ಷಾಂತರ. ಪ್ರಶ್ನೆ: ಪರೋಕ್ಷ ಚುನಾವಣೆಗೆ ಒಂದು ಉದಾಹರಣೆ ನೀಡಿ. ಉತ್ತರ: ಭಾರತದ ರಾಷ್ಟ್ರಪತಿ ಚುನಾವಣೆ. ಪ್ರಶ್ನೆ: ಭಾರತದಲ್ಲಿ ಮತದಾರರ ಗುರುತಿನ ಚೀಟಿ ಕಡ್ಡಾಯಗೊಳಿಸಿದವರು ಯಾರು? ಉತ್ತರ: ಎಂಎಸ್ ಗಿಲ್. ಪ್ರಶ್ನೆ: ಪ್ರಜಾಪ್ರಭುತ್ವದ ಕಾವಲು ನಾಯಿ ಎಂದು ಕರೆಯಲ್ಪಡುವುದು ಯಾವುದು? ಉತ್ತರ: ಸಮೂಹ ಮಾಧ್ಯಮಗಳು. ಪ್ರಶ್ನೆ: ಪಕ್ಷಾಂತರ ನಿರ್ಬಂಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಉತ್ತರ: 1985. ಪ್ರಶ್ನೆ: ಪಕ್ಷಾಂತರಕ್ಕೆ ಇರುವ ಇತರ ಹೆಸರು? ಉತ್ತರ: ಕಾರ್ಪೆಟ್ ಕ್ರಾಸಿಂಗ್. ಪ್ರಶ್ನೆ: ಬಹುಜನ ಸಮಾಜ ಪಕ್ಷವನ್ನು ಸ್ಥಾಪಿಸಿದವರು ಯಾರು? ಉತ್ತರ: ಕಾಂಶೀರಾಮ್. ಪ್ರಶ್ನೆ: ಇಂದ್ರಜೀತ್ ಗುಪ್ತಾ ಸಮಿತಿಯನ್ನು ರಚಿಸಿದ ವರ್ಷ ಯಾವುದು? ಉತ್ತರ: 1998. ಪ್ರಶ್ನೆ: ಪಕ್ಷಾಂತರ ವಿರೋಧಿ ಕಾಯ್ದೆಯನ್ನು ಜಾರಿಗೆ ತಂದ ಸಂವಿಧಾನ ತಿದ್ದುಪಡಿ ಯಾವುದು? ಉತ್ತರ: 52ನೇ ತಿದ್ದುಪಡಿ. ಪ್ರಶ್ನೆ: ಪಕ್ಷಾಂತರ ವಿರೋಧಿ ಕಾಯ್ದೆಯನ್ನು ಜಾರಿಗೆ ತಂದ ಪ್ರಧಾನಮಂತ್ರಿ ಯಾರು? ಉತ್ತರ: ರಾಜೀವ್ ಗಾಂಧಿ. ಪ್ರಶ್ನೆ: ಬಿಜೆಪಿ ಸ್ಥಾಪನೆಯಾದ ವರ್ಷ ಯಾವುದು? ಉತ್ತರ: 1980. ಪ್ರಶ್ನೆ: ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ಪಕ್ಷಗಳ ಭವಿಷ್ಯವನ್ನು ಯಾರು ನಿರ್ಧರಿಸುತ್ತಾರೆ? ಉತ್ತರ: ಪ್ರಜೆಗಳು. ಪ್ರಶ್ನೆ: ಪ್ರಜಾಪ್ರಭುತ್ವದ ಸರ್ಕಾರದ ತಳಹದಿ ಯಾವುದು? ಉತ್ತರ: ಚುನಾವಣೆಗಳು. ಪ್ರಶ್ನೆ: ಬಲಪಂಥೀಯ ಪಕ್ಷದ ಒಂದು ಸಿದ್ಧಾಂತ ತಿಳಿಸಿ. ಉತ್ತರ: ರಾಷ್ಟ್ರೀಯವಾದ, ಮುಕ್ತ ಮಾರುಕಟ್ಟೆ. ಪ್ರಶ್ನೆ: ಎಡಪಂಥೀಯ ಪಕ್ಷದ ಒಂದು ಸಿದ್ಧಾಂತ ತಿಳಿಸಿ. ಉತ್ತರ: ಕಾರ್ಮಿಕ ಕಲ್ಯಾಣ, ಸಮಾಜವಾದ. ಅಧ್ಯಾಯ 3: ಭಾರತದಲ್ಲಿ ಆಡಳಿತ ಯಂತ್ರ. 1 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ: ಆಡಳಿತದ ಮೂಲಪದ ಯಾವುದು? ಉತ್ತರ: ಆಡ್ ಪ್ಲಸ್ ಮಿನಿಸ್ಟಿಯಾರೆ. ಪ್ರಶ್ನೆ: ರಾಜ್ಯಾಡಳಿತದ ಮುಖ್ಯಸ್ಥರು ಯಾರು? ಉತ್ತರ: ಮುಖ್ಯ ಕಾರ್ಯದರ್ಶಿ. ಪ್ರಶ್ನೆ: ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರು? ಉತ್ತರ: ಜಿಲ್ಲಾಧಿಕಾರಿ. ಪ್ರಶ್ನೆ: ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿಯ ವಯಸ್ಸು ಎಷ್ಟು? ಉತ್ತರ: 65 ವರ್ಷಗಳು. ಪ್ರಶ್ನೆ: ಅಖಿಲ ಭಾರತ ಸೇವೆಗಳಿಗೆ ಅವಕಾಶ ಮಾಡಿಕೊಟ್ಟ ಸಂವಿಧಾನದ ವಿಧಿ ಯಾವುದು? ವಿಧಿ 312. ಪ್ರಶ್ನೆ: ಕೇಂದ್ರ ಸೇವೆಗಳಿಗೆ ಒಂದು ಉದಾಹರಣೆ ಕೊಡಿ. ಭಾರತೀಯ ವಿದೇಶಾಂಗ ಸೇವೆ, ಭಾರತೀಯ ರೈಲ್ವೆ ಸೇವೆ. ಪ್ರಶ್ನೆ: ಅಖಿಲ ಭಾರತ ಸೇವೆಗಳಿಗೆ ಉದಾಹರಣೆ ಕೊಡಿ. ಭಾರತೀಯ ಆಡಳಿತ ಸೇವೆ, ಐಎಎಸ್, ಭಾರತೀಯ ಪೊಲೀಸ್ ಸೇವೆ, ಐಪಿಎಸ್, ಭಾರತೀಯ ಅರಣ್ಯ ಸೇವೆ, ಐಎಫ್ಎಸ್. ಪ್ರಶ್ನೆ: ಆಡಳಿತಾತ್ಮಕ ನ್ಯಾಯಮಂಡಳಿಗಳಿಗೆ ಅವಕಾಶ ಕಲ್ಪಿಸಿರುವ ಸಂವಿಧಾನದ ವಿಧಿ ಯಾವುದು? ವಿಧಿ 323A. ಪ್ರಶ್ನೆ: ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಸೇವಾ ಅವಧಿ ಎಷ್ಟು? ಉತ್ತರ: 6 ವರ್ಷಗಳು. ಪ್ರಶ್ನೆ: ಆಡಳಿತದ ಪ್ರಾಥಮಿಕ ಘಟಕ ಯಾವುದು? ಜಿಲ್ಲಾಡಳಿತ. ಪ್ರಶ್ನೆ: ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರ ಸೇವಾ ಅವಧಿ ಎಷ್ಟು? ಉತ್ತರ: 6 ವರ್ಷಗಳು. ಪ್ರಶ್ನೆ: ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ಅಕಾಡೆಮಿ ಇರುವ ಸ್ಥಳ ಯಾವುದು? ಮಸೂರಿ. ಪ್ರಶ್ನೆ: ಐಪಿಎಸ್ ಇದರ ವಿಸ್ತೃತ ರೂಪ ಏನು? ಇಂಡಿಯನ್ ಪೊಲೀಸ್ ಸರ್ವಿಸ್. ಪ್ರಶ್ನೆ:
ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಿಸುತ್ತಾರೆ? ಉತ್ತರ: ಭಾರತದ ರಾಷ್ಟ್ರಪತಿ. ಪ್ರಶ್ನೆ: ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿಯ ವಯಸ್ಸು ಎಷ್ಟು? ಉತ್ತರ: 62 ವರ್ಷಗಳು. ಪ್ರಶ್ನೆ: ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇರುವ ಸ್ಥಳ ಯಾವುದು? ಉತ್ತರ: ಹೈದರಾಬಾದ್. ಪ್ರಶ್ನೆ: ಜೆಪಿಎಸ್ಸಿ ಇದರ ವಿಸ್ತೃತ ರೂಪ ಏನು? ಉತ್ತರ: ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಪ್ರಶ್ನೆ: ಕೆಪಿಎಸ್ಸಿ ಇದರ ವಿಸ್ತೃತ ರೂಪ ಏನು? ಉತ್ತರ: ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಪ್ರಶ್ನೆ: ಯುಪಿಎಸ್ಸಿ ಇದರ ವಿಸ್ತೃತ ರೂಪ ಏನು? ಉತ್ತರ: ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಪ್ರಶ್ನೆ: ಸಿಎಟಿ ಇದರ ವಿಸ್ತೃತ ರೂಪ ಏನು? ಉತ್ತರ: ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್. ಪ್ರಶ್ನೆ: ಐಎಎಸ್ ಇದರ ವಿಸ್ತೃತ ರೂಪ ಏನು? ಉತ್ತರ: ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸ್. ಪ್ರಶ್ನೆ: ಆಡಳಿತದ ಅರ್ಥವೇನು? ಸಾರ್ವಜನಿಕ ಉದ್ದೇಶಗಳನ್ನು ಸಾಧಿಸಲು ವ್ಯಕ್ತಿಗಳು ಮತ್ತು ಸಂಪನ್ಮೂಲಗಳನ್ನು ಸಂಘಟಿಸಿ ನಿರ್ವಹಿಸುವ ಪ್ರಕ್ರಿಯೆ. ಪ್ರಶ್ನೆ: ರಾಜ್ಯ ಸೇವೆಗಳಿಗೆ ಒಂದು ಉದಾಹರಣೆ ಕೊಡಿ. ಉತ್ತರ: ಕರ್ನಾಟಕ ಆಡಳಿತ ಸೇವೆ. ಪ್ರಶ್ನೆ: ಜಿಲ್ಲಾಡಳಿತ ಎಂದರೇನು? ಜಿಲ್ಲೆಯಲ್ಲಿ ಸಾರ್ವಜನಿಕ ವ್ಯವಹಾರಗಳನ್ನು ನೋಡಿಕೊಳ್ಳುವ ಆಡಳಿತ ವ್ಯವಸ್ಥೆ. ಪ್ರಶ್ನೆ: ಕೆಎಟಿ ಇದರ ವಿಸ್ತೃತ ರೂಪ ಏನು? ಉತ್ತರ: ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್. ಪ್ರಶ್ನೆ: ಐಎಫ್ಎಸ್ ಇದರ ವಿಸ್ತೃತ ರೂಪ ಏನು? ಇಂಡಿಯನ್ ಫಾರೆಸ್ಟ್ ಸರ್ವೀಸ್. ಪ್ರಶ್ನೆ: ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯ ಪ್ರಧಾನ ಪೀಠ ಎಲ್ಲಿದೆ? ಉತ್ತರ: ಬೆಂಗಳೂರು. ಪ್ರಶ್ನೆ: ಸಾರ್ವಜನಿಕ ಸೇವೆಯ ಒಂದು ಲಕ್ಷಣ ತಿಳಿಸಿ. ಉತ್ತರ: ಅನಾಮಧೇಯತೆ. ಅಧ್ಯಾಯ 4: ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. 1 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ: ನಾಸಿಕ್ ಕಲಾರಾಮ ದೇವಸ್ಥಾನವನ್ನು ಪ್ರವೇಶಿಸಿದ ಮೊದಲ ದಲಿತ ನಾಯಕರು ಯಾರು? ಉತ್ತರ: ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಪ್ರಶ್ನೆ: ಮನುಸ್ಮೃತಿ ಅಳವಡಿಸಿದ ಕಾಲ ಯಾವುದು? ಉತ್ತರ: ಕ್ರಿಪೂ ಸುಮಾರು 185. ಪ್ರಶ್ನೆ: ಅಕ್ಷರ ಕ್ರಾಂತಿಯ ವಿಚಾರವನ್ನು ಪ್ರತಿಪಾದಿಸಿದವರು ಯಾರು? ಉತ್ತರ: ಜ್ಯೋತಿಬಾ ಫುಲೆ. ಪ್ರಶ್ನೆ: ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆಯಾದ ವರ್ಷ ಯಾವುದು? ಉತ್ತರ: 1992. ಪ್ರಶ್ನೆ: ಎಐಟಿಯುಸಿಯನ್ನು ವಿವರಿಸಿ. ಉತ್ತರ: ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಪ್ರಶ್ನೆ: ಕಾರ್ಮಿಕ ದಿನವನ್ನು ಆಚರಿಸುವ ದಿನ ಯಾವುದು? ಉತ್ತರ: ಮೇ 1. ಪ್ರಶ್ನೆ: ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯ ಅಧಿಕಾರಿ ಯಾರು? ಉತ್ತರ: ಜಿಲ್ಲಾಧಿಕಾರಿ. ಪ್ರಶ್ನೆ: ಪಿಎಲ್ಡಿಬಿಯನ್ನು ವಿವರಿಸಿ. ಉತ್ತರ: ಪ್ರೈಮರಿ ಲ್ಯಾಂಡ್ ಡೆವಲಪ್ಮೆಂಟ್ ಬ್ಯಾಂಕ್. ಪ್ರಶ್ನೆ: ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆರಂಭಿಸಿದ ಪತ್ರಿಕೆ ಯಾವುದು? ಉತ್ತರ: ಮೂಕನಾಯಕ. ಪ್ರಶ್ನೆ: ವೇದ ಕಾಲದಲ್ಲಿ ಎಷ್ಟು ವರ್ಣಗಳು ಇದ್ದವು? ಉತ್ತರ: 4. ಪ್ರಶ್ನೆ: ಮಂಡಲ್ ಆಯೋಗದ ವರದಿ ಅನುಷ್ಠಾನಕ್ಕೆ ಬಂದ ವರ್ಷ ಯಾವುದು? ಉತ್ತರ: 1990. ಪ್ರಶ್ನೆ: ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? ಉತ್ತರ: 2005. ಪ್ರಶ್ನೆ: ಸಿಐಟಿಯುಸಿಯನ್ನು ವಿವರಿಸಿ. ಉತ್ತರ: ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್. ಪ್ರಶ್ನೆ: ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆಯಾದ ವರ್ಷ ಯಾವುದು? 1993. ವಿಶ್ವ ಪರಿಸರ ದಿನವನ್ನು ಆಚರಿಸುವ ದಿನ ಯಾವುದು? ಜೂನ್ 5. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ನೇಮಿಸುವವರು ಯಾರು? ಭಾರತದ ರಾಷ್ಟ್ರಪತಿ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪನೆಯಾದ ವರ್ಷ ಯಾವುದು? 2005. ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? 2002. ಕರ್ನಾಟಕದಲ್ಲಿ ರೈತರ ಹಕ್ಕಿಗಾಗಿ ಹೋರಾಡಿದ ನಾಯಕ ಯಾರು? ಪ್ರೊಫೆಸರ್ ಎಂ.ಡಿ. ನಂಜುಂಡಸ್ವಾಮಿ. ಮೇಲು ಕೀಳು ವರ್ಗಗಳ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ಏನೆಂದು ಕರೆಯುತ್ತಾರೆ? ಸಾಮಾಜಿಕ ತಾರತಮ್ಯ. ರೈತರ ಮೂಲ ಉದ್ಯೋಗ ಯಾವುದು? ಕೃಷಿ. ಸಾಲುಮರದ ತಿಮ್ಮಕ್ಕ ಯಾವ ಜಿಲ್ಲೆಯವರು? ರಾಮನಗರ ಜಿಲ್ಲೆ. ನರ್ಮದಾ ಬಚಾವೋ ಆಂದೋಲನದ ನಾಯಕರು ಯಾರು? ಮೇಧಾ ಪಾಟ್ಕರ್. ಸತಿ ಪದ್ಧತಿ ನಿಷೇಧಕ್ಕಾಗಿ ಹೋರಾಡಿದ ಸಮಾಜ ಸುಧಾರಕ ಯಾರು? ರಾಜಾ ರಾಮಮೋಹನ ರಾಯ್. ವಿಧವಾ ಪುನರ್ವಿವಾಹ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? 1856. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಏನೆಂದು ಕರೆಯುತ್ತಾರೆ? ಯುಡಿಎಚ್ಆರ್, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಚಿಪ್ಕೋ ಚಳವಳಿಯ ನಾಯಕರು ಯಾರು? ಚಾಂಡಿ ಪ್ರಸಾದ್ ಭಟ್. ಅಪ್ಪಿಕೋ ಚಳವಳಿಯನ್ನು ನಡೆಸಿದವರು ಯಾರು? ಮಲೆನಾಡು ಪ್ರದೇಶದ ಪರಿಸರವಾದಿಗಳು. ಅಧ್ಯಾಯ 5: ರಾಷ್ಟ್ರ ನಿರ್ಮಾಣ ಮತ್ತು ಭಾರತದ ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು. 1 ಅಂಕದ ಪ್ರಶ್ನೋತ್ತರಗಳು.
ಪ್ರಶ್ನೆ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯು ಯಾವ ಒಪ್ಪಂದದಿಂದ ಆರಂಭವಾಯಿತು? ಉತ್ತರ ವೆಸ್ಟ್ಫಾಲಿಯಾ ಒಪ್ಪಂದ. ಪ್ರಶ್ನೆ ಜನಾಂಗೀಯ ನಾಡು ಎಂದು ವರ್ಣಿಸಲ್ಪಡುವ ಖಂಡ ಯಾವುದು? ಉತ್ತರ ಆಫ್ರಿಕಾ. ಪ್ರಶ್ನೆ ಜಾತಿ ಆಧಾರಿತ ಅಸಮಾನತೆಗೆ ಒಂದು ಕಾರಣ ಯಾವುದು? ಉತ್ತರ ಸಾಮಾಜಿಕ ಅಂತರ. ಪ್ರಶ್ನೆ ಅನಕ್ಷರತೆ ಒಂದು ಅಸ್ವಾತಂತ್ರ್ಯ ಎಂದು ಹೇಳಿದವರು ಯಾರು? ಉತ್ತರ ಅಮರ್ತ್ಯ ಸೇನ್. ಪ್ರಶ್ನೆ 86ನೇ ಸಂವಿಧಾನ ತಿದ್ದುಪಡಿ ಮೂಲಕ ಸೇರಿಸಲಾದ ಕಲಂ ಯಾವುದು? ಉತ್ತರ ಕಲಂ 21A. ಪ್ರಶ್ನೆ ಆರ್ಟಿಇ ಇದರ ವಿಸ್ತೃತ ರೂಪ ಏನು? ಉತ್ತರ ರೈಟ್ ಟು ಎಜುಕೇಷನ್. ಪ್ರಶ್ನೆ ಭಯೋತ್ಪಾದನೆ ಎಂಬ ಪದದ ಮೂಲ ಪದ ಯಾವುದು? ಉತ್ತರ ತೆರೇರೆ, ತೆರೇರ್. ಪ್ರಶ್ನೆ ಲೋಕಪಾಲರನ್ನು ನೇಮಿಸುವವರು ಯಾರು? ಉತ್ತರ ಭಾರತದ ರಾಷ್ಟ್ರಪತಿ. ಪ್ರಶ್ನೆ ಲೋಕಾಯುಕ್ತರ ಸೇವಾವಧಿ ಎಷ್ಟು? ಉತ್ತರ 5 ವರ್ಷಗಳು. ಪ್ರಶ್ನೆ ಕೋಮುವಾದಕ್ಕೆ ಒಂದು ಕಾರಣ ಯಾವುದು? ಉತ್ತರ ಕೋಮು ಸಂಘರ್ಷ. ಪ್ರಶ್ನೆ ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಇರುವ ಸಂಪರ್ಕ ಸೇತುವೆ ಯಾವುದು? ಸಮೂಹ ಮಾಧ್ಯಮಗಳು. ಪ್ರಶ್ನೆ ಲೋಕಾಯುಕ್ತರನ್ನು ನೇಮಿಸುವವರು ಯಾರು? ರಾಜ್ಯಪಾಲರು. ಪ್ರಶ್ನೆ ಕಡ್ಡಾಯ ಶಿಕ್ಷಣದ ಹಕ್ಕಿನ ಅಡಿಯಲ್ಲಿ ಬರುವ ಮಕ್ಕಳ ವಯೋಮಿತಿ ಎಷ್ಟು? 6 ರಿಂದ 14 ವರ್ಷ. ಪ್ರಶ್ನೆ 86ನೇ ಸಂವಿಧಾನ ತಿದ್ದುಪಡಿ ಜಾರಿಗೆ ಬಂದ ವರ್ಷ ಯಾವುದು? 2002. ಸಾಂಸ್ಕೃತಿಕ ವೈವಿಧ್ಯತೆಯ ನಾಡು ಎಂದು ಕರೆಯಲ್ಪಡುವ ದೇಶ ಯಾವುದು? ಭಾರತ. ಗಂಡು ಹೆಣ್ಣು ಆಧಾರದ ಮೇಲೆ ಸಮಾನ ಅವಕಾಶಗಳನ್ನು ನೀಡದಿರುವುದನ್ನು ಏನು ಎಂದು ಕರೆಯುತ್ತಾರೆ? ಲಿಂಗಾಧಾರಿತ ಅಸಮಾನತೆ. ಕರ್ನಾಟಕದಲ್ಲಿ ಸಾಕ್ಷರತೆಯ ಶೇಕಡಾವಾರು ಪ್ರಮಾಣ ಎಷ್ಟು? 77.61%. ಲೋಕಪಾಲ ಸಂಸ್ಥೆ ಅಸ್ತಿತ್ವಕ್ಕೆ ಬಂದ ವರ್ಷ ಯಾವುದು? 2014. ಪ್ರಸ್ತುತ ಕರ್ನಾಟಕದ ಲೋಕಾಯುಕ್ತರು ಯಾರು? BS ಪಾಟೀಲ್. ಪೋಟಾ ಇದರ ವಿಸ್ತೃತ ರೂಪ ಏನು? ಪ್ರಿವೆನ್ಷನ್ ಆಫ್ ಟೆರರಿಸಂ ಆಕ್ಟ್. ಕೋಮುವಾದಕ್ಕೆ ಒಂದು ಪರಿಹಾರ ಯಾವುದು? ಜಾತ್ಯತೀತತೆ. ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಯನ್ನು ಏನೆಂದು ಕರೆಯುತ್ತಾರೆ? ಒಂಬುಡ್ಸ್ಮನ್. ಕರ್ನಾಟಕದಲ್ಲಿ ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು? 1984. ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ನೀಡಿದ ಸಂವಿಧಾನ ತಿದ್ದುಪಡಿಗಳು ಯಾವುವು? 73ನೇ ಮತ್ತು 74ನೇ ತಿದ್ದುಪಡಿಗಳು. ಒಂದು ಭಯೋತ್ಪಾದಕ ಸಂಘಟನೆಯ ಉದಾಹರಣೆ ಕೊಡಿ. LTTE. UAPA ಎಂದರೆ ಏನು? ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್. ಟಾಡಾ ಎಂದರೆ ಏನು? ಟೆರರಿಸ್ಟ್ ಆ್ಯಂಡ್ ಡಿಸ್ರಪ್ಟಿವ್ ಆಕ್ಟಿವಿಟೀಸ್ ಆಕ್ಟ್. CBI ಎಂದರೆ ಏನು? ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು? 1988. ರಾಷ್ಟ್ರೀಯತೆ ಎಂದರೆ ಏನು? ಒಂದು ರಾಷ್ಟ್ರದ ಬಗ್ಗೆ ಜನರಲ್ಲಿರುವ ಏಕತೆ ಮತ್ತು ದೇಶಭಕ್ತಿ ಭಾವನೆ. ವೆಸ್ಟ್ಫಾಲಿಯಾ ಒಪ್ಪಂದ ಯಾವಾಗ ನಡೆಯಿತು? 1648. ರಾಷ್ಟ್ರ ನಿರ್ಮಾಣದ ಒಂದು ಅಡೆತಡೆ ಯಾವುದು? ಬಡತನ. ಭ್ರಷ್ಟಾಚಾರದ ಒಂದು ವಿಧಾನವನ್ನು ಹೇಳಿ. ಅನಧಿಕೃತ ಶುಲ್ಕಗಳು. ಯಾವ ದಿನವನ್ನು ರಾಷ್ಟ್ರೀಯ ಭಾವೈಕ್ಯತಾ ದಿನವೆಂದು ಆಚರಿಸಲಾಗುತ್ತದೆ? ನವೆಂಬರ್ 19. ಅಧ್ಯಾಯ 6 ಭಾರತದ ರಾಜಕೀಯದ ನೂತನ ಪ್ರವೃತ್ತಿಗಳು. 1 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಯಾರು? ಉತ್ತರ LA ಕಾಫ್ಮನ್. ಪ್ರಶ್ನೆ ರಾಷ್ಟ್ರೀಯ ಮತದಾರರ ದಿನಾಚರಣೆ ಯಾವ ದಿನ ಆಚರಿಸಲಾಗುತ್ತದೆ? ಉತ್ತರ 25 ಜನವರಿ. ಪ್ರಶ್ನೆ ಹಣಕಾಸಿನ ಆಯೋಗವನ್ನು ರಚಿಸುವವರು ಯಾರು? ಉತ್ತರ ಭಾರತದ ರಾಷ್ಟ್ರಪತಿ. ಪ್ರಶ್ನೆ ಭಾರತದಲ್ಲಿ ಇದುವರೆಗೆ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ? ಉತ್ತರ 3 ಬಾರಿ. ಪ್ರಶ್ನೆ ಭ್ರಷ್ಟಾಚಾರದ ಮೂಲ ಪದ ಯಾವುದು? ಉತ್ತರ ರಂಪಿಯರ್. ಪ್ರಶ್ನೆ ಭೂಮಿಯಲ್ಲಿ ಪ್ರತಿಯೊಬ್ಬರ ಅಗತ್ಯಕ್ಕೆ ಸಾಕಷ್ಟು ಇದೆ, ದುರಾಸೆಗೆ ಅಲ್ಲ ಎಂದು ಹೇಳಿದವರು ಯಾರು? ಉತ್ತರ ಮಹಾತ್ಮ ಗಾಂಧೀಜಿ. ಪ್ರಶ್ನೆ ಕೇಂದ್ರ ಪಟ್ಟಿಗೆ ಸೇರಿದ ವಿಷಯಕ್ಕೆ ಒಂದು ಉದಾಹರಣೆ ಕೊಡಿ. ಉತ್ತರ ರಕ್ಷಣಾ ವಿಷಯ. ಪ್ರಶ್ನೆ ಯಾವ ವಿಧಿಯಡಿಯಲ್ಲಿ ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗುತ್ತದೆ? ಉತ್ತರ ವಿಧಿ 356. ಪ್ರಶ್ನೆ ಮತದಾರರ ವಯಸ್ಸನ್ನು 21 ರಿಂದ 18ಕ್ಕೆ ಇಳಿಸಿದ ಸಂವಿಧಾನ ತಿದ್ದುಪಡಿ ಯಾವುದು? ಉತ್ತರ 61ನೇ ತಿದ್ದುಪಡಿ. ಪ್ರಶ್ನೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ ಪ್ರಮುಖ ನಾಯಕ ಯಾರು? ಉತ್ತರ ಅಣ್ಣಾ ಹಜಾರೆ. ಪ್ರಶ್ನೆ
ಭಾರತದಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಮೊದಲ ಬಾರಿಗೆ ಜಾರಿಗೆ ತಂದ ರಾಜ್ಯ ಯಾವುದು? ಉತ್ತರ ಮಹಾರಾಷ್ಟ್ರ. ಪ್ರಶ್ನೆ ಕೊಯಿಲಿಷನ್ ಪದದ ಮೂಲ ಪದ ಯಾವುದು? ಉತ್ತರ ಕೊಯಿಲಿಶಿಯೋ. ಪ್ರಶ್ನೆ ಅಸ್ಮಿತೆ ರಾಜಕೀಯವನ್ನು ಶಾಸನಬದ್ಧಗೊಳಿಸಿದ ಪ್ರಮುಖ ಚಳುವಳಿ ಯಾವುದು? ಉತ್ತರ LGBT ಚಳುವಳಿ. ಪ್ರಶ್ನೆ ಶಿಕ್ಷಣ ಎಂಬ ವಿಷಯವು ಯಾವ ಪಟ್ಟಿಗೆ ಸೇರಿದೆ? ಉತ್ತರ ಸಮವರ್ತಿ ಪಟ್ಟಿ. ಪ್ರಶ್ನೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಹಣಕಾಸಿನ ಅಧಿಕಾರವನ್ನು ಚಲಾಯಿಸುವವರು ಯಾರು? ರಾಷ್ಟ್ರಪತಿ. ಭ್ರಷ್ಟಾಚಾರದ ವಿರುದ್ಧ ಭಾರತ ಆಂದೋಲನವನ್ನು ಮುನ್ನಡೆಸಿದವರು ಯಾರು? ಅಣ್ಣಾ ಹಜಾರೆ. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮವನ್ನು ಯಾವ ಸರ್ಕಾರ ಬಳಸುತ್ತದೆ? ಸಮ್ಮಿಶ್ರ ಸರ್ಕಾರ. ಬಸವಣ್ಣ ಬುದ್ಧ ಯಾರು? ಸಾಮಾಜಿಕ ಸುಧಾರಕರು. ಹಲವಾರು ಪಕ್ಷಗಳು ಸೇರಿ ರಚಿಸುವ ಸರ್ಕಾರವನ್ನು ಏನು ಎಂದು ಕರೆಯುತ್ತಾರೆ? ಸಮ್ಮಿಶ್ರ ಸರ್ಕಾರ. ಜಯಪ್ರಕಾಶ್ ನಾರಾಯಣ್ ಯಾವ ಚಳವಳಿಗೆ ಪ್ರಸಿದ್ಧರು? ಸಂಪೂರ್ಣ ಕ್ರಾಂತಿ. AASU ಎಂದರೆ ಏನು? ವಿದ್ಯಾರ್ಥಿ ಸಂಘಟನೆ. ಸಮ್ಮಿಶ್ರ ಸರ್ಕಾರದ ಅರ್ಥ ಏನು? 2 ಅಥವಾ ಹೆಚ್ಚು ಪಕ್ಷಗಳು ಸೇರಿ ರಚಿಸುವ ಸರ್ಕಾರ. ಸಮ್ಮಿಶ್ರ ರಾಜಕಾರಣ ಪ್ರಾರಂಭವಾದ ರಾಷ್ಟ್ರ ಯಾವುದು? ಭಾರತ. ಭಾರತದಲ್ಲಿ ಸಮ್ಮಿಶ್ರ ರಾಜಕಾರಣ ಉದಯಿಸಿದ ವರ್ಷ ಯಾವುದು? 1989. ತಾರತಮ್ಯದ ವಿರುದ್ಧ ಹೋರಾಡಿದ ಒಬ್ಬ ಸುಧಾರಕನನ್ನ ಹೆಸರಿಸಿ. ಡಾಕ್ಟರ್ BR ಅಂಬೇಡ್ಕರ್. ಅಸ್ಮಿತೆ ರಾಜಕೀಯದ ಪ್ರಮುಖ ಆಧಾರಗಳಲ್ಲಿ ಒಂದನ್ನು ತಿಳಿಸಿ. ಧರ್ಮ, ಭಾಷೆ, ಪ್ರದೇಶ, ಜನಾಂಗ. ಒಂದು ರಾಷ್ಟ್ರೀಯ ಸಮಸ್ಯೆಯನ್ನು ತಿಳಿಸಿ. ಭ್ರಷ್ಟಾಚಾರ ಅಥವಾ ಭಯೋತ್ಪಾದನೆ. ಆಮದು ಮತ್ತು ರಫ್ತಿನ ಮೇಲೆ ರಾಜ್ಯಗಳು ತೆರಿಗೆ ವಿಧಿಸಬಹುದೇ? ಇಲ್ಲ. ಭಾರತದ ಸಂಚಿತ ನಿಧಿ ಎಂದರೆ ಏನು? ಕೇಂದ್ರ ಸರ್ಕಾರದ ಎಲ್ಲ ಆದಾಯಗಳು ಜಮಾ ಆಗುವ ನಿಧಿ. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. 7 ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. 1 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ ಲೇಸೆಸ್ ಫೇರ್ ಎಂದರೆ ಏನು? ಉತ್ತರ ಮುಕ್ತ ಮಾರುಕಟ್ಟೆ. ಪ್ರಶ್ನೆ ಭಾರತದಲ್ಲಿ ಉದಾರೀಕರಣ ಪ್ರಾರಂಭವಾದ ವರ್ಷ ಯಾವುದು? ಉತ್ತರ 1991. ಪ್ರಶ್ನೆ ಈಜಿಪ್ಟ್ ಸಂವಿಧಾನ ಜಾರಿಗೆ ಬಂದ ವರ್ಷ ಯಾವುದು? ಪ್ರಶ್ನೆ ಲಿಬಿಯಾದ ಸರ್ವಾಧಿಕಾರಿ ಯಾರು? ಉತ್ತರ ಮ್ಯೂಮರ್ ಗಡಾಫಿ. ಪ್ರಶ್ನೆ ಮ್ಯೂಮರ್ ಗಡಾಫಿ 1972ರಲ್ಲಿ ಏನನ್ನು ನಿರ್ಬಂಧಿಸಿದರು? ಉತ್ತರ ರಾಜಕೀಯ ಪಕ್ಷಗಳು. ಪ್ರಶ್ನೆ ಸಿರಿಯಾ ಯಾವ ದೇಶದಿಂದ ಸ್ವಾತಂತ್ರ್ಯ ಪಡೆದಿತು? ಉತ್ತರ ಫ್ರಾನ್ಸ್. ಪ್ರಶ್ನೆ ಖಾಸಗೀಕರಣವನ್ನು ಮೊಟ್ಟಮೊದಲು ಅಳವಡಿಸಿಕೊಂಡ ದೇಶ ಯಾವುದು? ಉತ್ತರ ಇಂಗ್ಲೆಂಡ್. ಪ್ರಶ್ನೆ ಸಿರಿಯಾ ಸ್ವಾತಂತ್ರ್ಯ ಪಡೆದ ವರ್ಷ ಯಾವುದು? ಉತ್ತರ 1946. ಪ್ರಶ್ನೆ ನೇಪಾಳದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲ್ಪಡುವುದು ಯಾವುದು? ಉತ್ತರ 2006ರ ಕಾಯ್ದೆ. ಪ್ರಶ್ನೆ ಭೂತಾನಿನಲ್ಲಿ ಯಾವ ಮಾದರಿಯ ಸರ್ಕಾರ ಕಾರ್ಯನಿರ್ವಹಿಸುತ್ತದೆ? ಉತ್ತರ ಸಂವಿಧಾನಿಕ ರಾಜತಂತ್ರ. ಪ್ರಶ್ನೆ ನೇಪಾಳದಲ್ಲಿ ಚುನಾಯಿತ ಸರ್ಕಾರ ಅಧಿಕಾರಕ್ಕೆ ಬಂದ ವರ್ಷ ಯಾವುದು? ಉತ್ತರ 2006. ಪ್ರಶ್ನೆ ಅಫ್ಘಾನಿಸ್ತಾನದಲ್ಲಿರುವ ಭಯೋತ್ಪಾದಕ ಸಂಘಟನೆ ಯಾವುದು? ಉತ್ತರ ತಾಲಿಬಾನ್. ಪ್ರಶ್ನೆ ಲಿಬಿಯಾದ ಸಂವಿಧಾನಿಕ ಮತ್ತು ಆನುವಂಶಿಕ ರಾಜತಂತ್ರದ ಮುಖ್ಯಸ್ಥರು ಯಾರು? ಉತ್ತರ ಕಿಂಗ್ ಇದ್ರಿಸ್. ಪ್ರಶ್ನೆ ಭೂತಾನಿನಲ್ಲಿ ಸಂವಿಧಾನವನ್ನು ಅಳವಡಿಸಿಕೊಂಡ ವರ್ಷ ಯಾವುದು? ಉತ್ತರ 18/7/2011. ಪ್ರಶ್ನೆ ಭೂತಾನದ ರಾಷ್ಟ್ರೀಯ ಮಂಡಳಿ ಪ್ರಾರಂಭವಾದ ವರ್ಷ ಯಾವುದು? 24ನೇ ಮಾರ್ಚ್ 2008. ಪ್ರಶ್ನೆ IMF ಎಂದರೆ ಏನು? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಪ್ರಶ್ನೆ ಭೂತಾನದಲ್ಲಿ ಪ್ರಜಾಸತ್ತಾತ್ಮಕ ಚಳವಳಿಗೆ ಪ್ರೇರಣೆ ನೀಡಿದವರು ಯಾರು? ರಾಂಗ್ಥಾಂಗ್ ಕುನ್ಲೆ ದೋರ್ಜಿ. ಪ್ರಶ್ನೆ ಲಿಬಿಯಾದ ಕಾನೂನು ವ್ಯವಸ್ಥೆಯ ಮೂಲ ಯಾವುದು? ಶರಿಯತ್ ಕಾನೂನು. ಪ್ರಶ್ನೆ WTO ಎಂದರೆ ಏನು? ವಿಶ್ವ ವ್ಯಾಪಾರ ಸಂಘಟನೆ. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಪ್ರಶ್ನೆ ಸಿರಿಯನ್ ಜನರ ಪ್ರಮುಖ ವಿಶೇಷತೆ ಏನು? ವೈವಿಧ್ಯಮಯ ಜನಾಂಗೀಯತೆ. ಪ್ರಶ್ನೆ ಆರ್ಥಿಕ ಉದಾರೀಕರಣ ಎಂದರೆ ಏನು? ಆರ್ಥಿಕ ನಿಯಂತ್ರಣಗಳನ್ನು ಕಡಿಮೆ ಮಾಡಿ ಮಾರುಕಟ್ಟೆ ಸ್ವಾತಂತ್ರ್ಯ ಹೆಚ್ಚಿಸುವುದು. ಪ್ರಶ್ನೆ ಭಾರತದಲ್ಲಿ ಉದಾರೀಕರಣ ಜಾರಿಗೆ ತಂದ ಹಣಕಾಸು ಸಚಿವರು ಯಾರು? ಡಾಕ್ಟರ್ ಮನಮೋಹನ್ ಸಿಂಗ್. ಪ್ರಶ್ನೆ ಹೊಸ ಆರ್ಥಿಕ ನೀತಿಯ ಬದಲಾವಣೆ ತಂದ ಒಂದು ಕ್ಷೇತ್ರವನ್ನು ಹೇಳಿ. ಉದ್ಯಮ ಕ್ಷೇತ್ರ. ಪ್ರಶ್ನೆ ಪ್ರಜಾಪ್ರಭುತ್ವದ ಮೂಲ ತತ್ವಗಳಲ್ಲಿ ಒಂದನ್ನು ತಿಳಿಸಿ. ಸ್ವಾತಂತ್ರ್ಯ, ಸಮಾನತೆ. ಪ್ರಶ್ನೆ ಅಫ್ಘಾನಿಸ್ತಾನದಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಮಂಡಳಿ ಚುನಾವಣೆಗಳು ನಡೆದ ವರ್ಷ ಯಾವುದು? 2005. ಪ್ರಶ್ನೆ ಲಿಬಿಯಾದಲ್ಲಿ ಪ್ರಜಾಸತ್ತಾತ್ಮಕ ಚಳವಳಿ ಆರಂಭವಾದ ವರ್ಷ ಯಾವುದು? 2011ರಲ್ಲಿ. 27/2/2011. ಪ್ರಶ್ನೆ ಲಿಬಿಯಾ ಕಾನೂನಿನ ಮೂಲ ಯಾವುದು? ಶರಿಯತ್.
ಪ್ರಶ್ನೆ ಜಿಎನ್ಸಿ ಅನ್ನು ವಿವರಿಸಿ. ಜನರಲ್ ನ್ಯಾಷನಲ್ ಕಾಂಗ್ರೆಸ್. ಪ್ರಶ್ನೆ ಬಹುರಾಷ್ಟ್ರೀಯ ಕಂಪನಿಗೆ ಒಂದು ಉದಾಹರಣೆ ಕೊಡಿ. ಕೋಕಾ-ಕೋಲಾ, ಇನ್ಫೋಸಿಸ್. ಅಧ್ಯಾಯ 8 ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ. 1 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ ಅಂತಾರಾಷ್ಟ್ರೀಯ ಎಂಬ ಪದವನ್ನು ಮೊಟ್ಟಮೊದಲಿಗೆ ಬಳಸಿದವರು ಯಾರು? ಉತ್ತರ ಜೆರೆಮಿ ಬೆಂಥಾಮ್. ಪ್ರಶ್ನೆ ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದು? ಉತ್ತರ 1945. ಪ್ರಶ್ನೆ ವಿಶ್ವಸಂಸ್ಥೆಯ ಮೂಲ ತತ್ವಗಳನ್ನು ತಿಳಿಸುವ ವಿಧಿ ಯಾವುದು? ಉತ್ತರ ವಿಧಿ 2. ಪ್ರಶ್ನೆ ವಿಶ್ವಸಂಸ್ಥೆಯ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಉತ್ತರ 193. ಪ್ರಶ್ನೆ ವಿಶ್ವಸಂಸ್ಥೆಯ ಅತ್ಯಂತ ಶಕ್ತಿಶಾಲಿ ಅಂಗ ಯಾವುದು? ಉತ್ತರ ಭದ್ರತಾ ಮಂಡಳಿ. ಪ್ರಶ್ನೆ ಆಸಿಯಾನ್ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಉತ್ತರ 10. ಪ್ರಶ್ನೆ ಸಾರ್ಕ್ ಸ್ಥಾಪನೆಯಾದ ವರ್ಷ ಯಾವುದು? ಉತ್ತರ 1985. ಪ್ರಶ್ನೆ ಸಾರ್ಕ್ನ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಉತ್ತರ 8. ಪ್ರಶ್ನೆ ಜೀನ್ ಬೋಡೆನ್ ಅವರ ಪ್ರಮುಖ ಕೃತಿ ಯಾವುದು? ಉತ್ತರ ಡಿ ರಿಪಬ್ಲಿಕಾ. ಪ್ರಶ್ನೆ ಮೊದಲ ಸಾರ್ಕ್ ಶೃಂಗಸಭೆ ನಡೆದ ಸ್ಥಳ ಯಾವುದು? ಉತ್ತರ ಢಾಕಾ. ಪ್ರಶ್ನೆ ವಿಶ್ವಸಂಸ್ಥೆಯಲ್ಲಿ ವೀಟೋ ಅಧಿಕಾರ ಹೊಂದಿರುವ ದೇಶಗಳು ಯಾವುವು? ಉತ್ತರ ಅಮೆರಿಕ, ರಷ್ಯಾ, ಚೀನಾ, ಇಂಗ್ಲೆಂಡ್, ಫ್ರಾನ್ಸ್. ಪ್ರಶ್ನೆ ಲೀಗ್ ಆಫ್ ನೇಷನ್ಸ್ನ ಶಿಲ್ಪಿ ಯಾರು? ಉತ್ತರ ವುಡ್ರೂ ವಿಲ್ಸನ್. ಪ್ರಶ್ನೆ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಉತ್ತರ ನ್ಯೂಯಾರ್ಕ್. ಪ್ರಶ್ನೆ SAARC ಇದರ ವಿಸ್ತೃತ ರೂಪ ಏನು? ಉತ್ತರ ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಪ್ರಶ್ನೆ ಸಾರ್ಕ್ ಪ್ರಧಾನ ಕಚೇರಿ ಎಲ್ಲಿದೆ? ಉತ್ತರ ಕಾಠ್ಮಂಡು. ಪ್ರಶ್ನೆ ರಾಜ್ಯದ ಒಟ್ಟು ಸಾಮರ್ಥ್ಯ ಮತ್ತು ಬಲವನ್ನು ಏನೆಂದು ಕರೆಯುತ್ತಾರೆ? ರಾಷ್ಟ್ರೀಯ ಶಕ್ತಿ. ಪ್ರಶ್ನೆ ಶಕ್ತಿಯ ಸಮಾನ ಹಂಚಿಕೆಯನ್ನು ಏನೆಂದು ಕರೆಯುತ್ತಾರೆ? ಶಕ್ತಿ ಸಮತೋಲನ. ಪ್ರಶ್ನೆ ವಿಶ್ವಸಂಸ್ಥೆಯ ಸನ್ನದಿಗೆ ಸಹಿ ಮಾಡಿದ ಮೂಲ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 51. ಪ್ರಶ್ನೆ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯರ ಸಂಖ್ಯೆ ಎಷ್ಟು? 5. ಪ್ರಶ್ನೆ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 5. ಪ್ರಸ್ತುತ 11. ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ದಿ ಹೇಗ್. ಪ್ರಶ್ನೆ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ಸದಸ್ಯ ರಾಷ್ಟ್ರವಾದ ವರ್ಷ ಯಾವುದು? 2010. ಪ್ರಶ್ನೆ ವಿಶ್ವಸಂಸ್ಥೆಯ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿ ಯಾರು? ಅಂಟೋನಿಯೋ ಗುಟೆರಸ್. ಪ್ರಶ್ನೆ ಸಾರ್ಕ್ನ ಶಿಲ್ಪಿ ಯಾರು? ಜಿಯಾ ಉರ್ ರೆಹಮಾನ್. ಪ್ರಶ್ನೆ SAFTA ಎಂದರೆ ಏನು? ಸೌತ್ ಏಷಿಯನ್ ಫ್ರೀ ಟ್ರೇಡ್ ಏರಿಯಾ. ಪ್ರಶ್ನೆ ಲೀಗ್ ಆಫ್ ನೇಷನ್ಸ್ ಸ್ಥಾಪನೆಯಾದ ವರ್ಷ ಯಾವುದು? 1920. ಪ್ರಶ್ನೆ ಆಸಿಯಾನ್ ಸ್ಥಾಪನೆಯಾದ ದಿನ ಯಾವುದು? 8 ಆಗಸ್ಟ್ 1967. ಪ್ರಶ್ನೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥವೇನು? ರಾಷ್ಟ್ರಗಳ ನಡುವಿನ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಸಂಬಂಧಗಳ ಅಧ್ಯಯನ. ಪ್ರಶ್ನೆ ವಿಶ್ವಸಂಸ್ಥೆಯ ಒಂದು ತತ್ವವನ್ನು ತಿಳಿಸಿ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಕಾಪಾಡುವುದು. ಪ್ರಶ್ನೆ ಲೀಗ್ ಆಫ್ ನೇಷನ್ಸ್ನ ಒಂದು ತತ್ವವನ್ನು ತಿಳಿಸಿ. ಸಮಸ್ಯೆಗಳನ್ನು ಶಾಂತಿಯುತವಾಗಿ ಪರಿಹರಿಸುವುದು. ಪ್ರಶ್ನೆ BRICS ವಿಸ್ತೃತ ರೂಪ ಏನು? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಪ್ರಶ್ನೆ WTO ಎಂದರೆ ಏನು? ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಅಧ್ಯಾಯ 9 ಭಾರತದ ವಿದೇಶಾಂಗ ನೀತಿ. 1 ಅಂಕದ ಪ್ರಶ್ನೋತ್ತರಗಳು. ಪ್ರಶ್ನೆ ಭಾರತ ತನ್ನ ಮೊದಲ ಅಣು ಪರೀಕ್ಷೆಯನ್ನು ನಡೆಸಿದ ವರ್ಷ ಯಾವುದು? ಉತ್ತರ 1974. ಪ್ರಶ್ನೆ CHOGM ಇದರ ವಿಸ್ತೃತ ರೂಪ ಏನು? ಉತ್ತರ ಕಾಮನ್ವೆಲ್ತ್ ಹೆಡ್ಸ್ ಆಫ್ ಗವರ್ನ್ಮೆಂಟ್ ಮೀಟಿಂಗ್. ಪ್ರಶ್ನೆ LAC ಇದರ ವಿಸ್ತೃತ ರೂಪ ಏನು? ಉತ್ತರ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಪ್ರಶ್ನೆ ಬಾಂಗ್ಲಾದೇಶ ಉದಯವಾದ ವರ್ಷ ಯಾವುದು? ಉತ್ತರ 1971. ಪ್ರಶ್ನೆ ಪಂಚಶೀಲ ಒಪ್ಪಂದಕ್ಕೆ ಸಹಿ ಮಾಡಿದ ದೇಶಗಳು ಯಾವುವು? ಉತ್ತರ ಭಾರತ ಮತ್ತು ಚೀನಾ. ಪ್ರಶ್ನೆ ಪೆರಿಸ್ಟ್ರಾಯ್ಕಾ ಮತ್ತು ಗ್ಲಾಸ್ನೋಸ್ಟ್ ಸುಧಾರಣೆಗಳನ್ನು ಜಾರಿಗೊಳಿಸಿದವರು ಯಾರು? ಉತ್ತರ ಮಿಖಾಯಿಲ್ ಗೋರ್ಬಚೇವ್. ಪ್ರಶ್ನೆ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಮಾಡಿದವರು ಯಾರು? ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್. ಪ್ರಶ್ನೆ ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಯಾರು? ಉತ್ತರ ಜವಾಹರ್ಲಾಲ್ ನೆಹರು. ಪ್ರಶ್ನೆ ನ್ಯಾಮ್ ಎಂದರೆ ಏನು? ಉತ್ತರ ನಾನ್ ಅಲೈನ್ಡ್ ಮೂವ್ಮೆಂಟ್, ಅಲಿಪ್ತ ಚಳವಳಿ. ಪ್ರಶ್ನೆ NSG ಎಂದರೆ ಏನು? ಉತ್ತರ
ನ್ಯೂಕ್ಲಿಯರ್ ಸಪ್ಲೈಯರ್ಸ್ ಗ್ರೂಪ್. ಪ್ರಶ್ನೆ IPKF ಎಂದರೆ ಏನು? ಉತ್ತರ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್. ಪ್ರಶ್ನೆ INC ಎಂದರೆ ಏನು? ಉತ್ತರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಪ್ರಶ್ನೆ 2003ರಲ್ಲಿ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಪಡೆದವರು ಯಾರು? ಉತ್ತರ ಆಂಜೆಲಾ ಮೆರ್ಕೆಲ್. ಪ್ರಶ್ನೆ CHOGMನ ಮುಖ್ಯಸ್ಥರು ಯಾರು? ಉತ್ತರ ಬ್ರಿಟನ್ ರಾಜ ಅಥವಾ ರಾಣಿ. ಪ್ರಶ್ನೆ LOC ಎಂದರೆ ಏನು? ಲೈನ್ ಆಫ್ ಕಂಟ್ರೋಲ್. ಪ್ರಶ್ನೆ CTBT ಎಂದರೆ ಏನು? ಕಾಂಪ್ರಿಹೆನ್ಸಿವ್ ಟೆಸ್ಟ್ ಬ್ಯಾನ್ ಟ್ರೀಟಿ. ಪ್ರಶ್ನೆ NPT ಎಂದರೆ ಏನು? ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ. ಪ್ರಶ್ನೆ ಬಂಗಬಂಧು ಎಂದು ಕರೆಯಲ್ಪಟ್ಟವರು ಯಾರು? ಶೇಖ್ ಮುಜಿಬುರ್ ರೆಹಮಾನ್. ಪ್ರಶ್ನೆ LTTE ಎಂದರೆ ಏನು? ಲಿಬರೇಷನ್ ಟೈಗರ್ಸ್ ಆಫ್ ತಮಿಳ್ ಈಲಂ. ಪ್ರಶ್ನೆ ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ವಿದೇಶಾಂಗ ನೀತಿ ಉಲ್ಲೇಖಿಸಲಾಗಿದೆ? ವಿಧಿ 51. ಪ್ರಶ್ನೆ ವರ್ಣಭೇದ ನೀತಿ ಎಂದರೆ ಏನು? ಜಾತಿ ಅಥವಾ ಚರ್ಮದ ಬಣ್ಣದ ಆಧಾರದ ಮೇಲೆ ಮಾಡುವ ಭೇದಭಾವ, ಅಪಾರ್ಥೈಡ್. ಪ್ರಶ್ನೆ ಪಾಕಿಸ್ತಾನ ಉದಯವಾದ ವರ್ಷ ಯಾವುದು? 1947. ಪ್ರಶ್ನೆ ಬಾಂಗ್ಲಾದೇಶ ಉದಯವಾದ ವರ್ಷ ಯಾವುದು? 1971. ಪ್ರಶ್ನೆ ಅಲಿಪ್ಪೆ ನೀತಿ ಎನ್ನರೆ ಏನು? ಯಾವುದೇ ಶಕ್ತಿಶಾಲಿ ಗುಂಪಿನೊಂದಿಗೆ ಸೇರದೆ ಸ್ವತಂತ್ರ ವಿದೇಶಾಂಗ ನೀತಿ ಅನುಸರಿಸುವುದು. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೇ? ಜ್ಞಾನ, ಮಾಹಿತಿ, ಸ್ಫೂರ್ತಿ ಎಲ್ಲವೂ ಒಂದೇ ಚಾನೆಲ್ನಲ್ಲಿ. ಈಗನೇ ಸಬ್ಸ್ಕ್ರೈಬ್ ಮಾಡಿ. ಉಪಯುಕ್ತ ವಿಡಿಯೋಗಳನ್ನ ಮಿಸ್ ಮಾಡ್ಕೊಳ್ಬೇಡಿ.